ಪಿಂಚಣಿದಾರರಿಗೆ ಬಹುದೊಡ್ಡ ಶಾಕ್ ಈಗ. ಕಳ್ಳ ಪಿಂಚಣಿದಾರರಿಗೆ ನಿಜವಾಗಿ ಪಡ್ಕೊಳ್ತಾ ಇರುವಂಥವ್ರಿಗೆಲ್ಲ 23 ಲಕ್ಷ ಪಿಂಚಣಿದಾರರಿದ್ದಾರೆ. ಪೆನ್ಷನ್ ಯಾರು ಪಡ್ಕೊಳ್ತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ಹಲವರ ಹೆಸರಿನಲ್ಲಿ ಸತ್ತೋಗಿದ್ರು ಕೂಡ ಪಿಂಚಣಿ ಬರ್ತಾ ಇದೆ. ಅದು ಹೆಂಗೆ ಅಂತ ಅಡ್ಜಸ್ಟ್ಮೆಂಟ್ಗಳು ನಡೀತಾ ಇದೆ. ಇನ್ಯಾರ್ದೋ ಹೆಸರಲ್ಲಿ ಇವರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಕಳ್ಳಾಟವನ್ನ ನಿಲ್ಲಿಸೋಕ್ಕೋಸ್ಕರನೇ ಈಗ ಒಂದು ಸರ್ವೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಮಾಡಬೇಕಿತ್ತು, ಇದನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ನೋಡಿ ಸ್ಟೋರಿಯನ್ನ. ಸುಳ್ಳು ಮಾಹಿತಿ ನೀಡಿ ಪಿಂಚಣಿ ಪಡೆಯೋರಿಗೆ ಶಾಕ್. ಅನರ್ಹ ಫಲಾನುಭವಿಗಳಿಗೆ ಪಿಂಚಣಿ ಕಡಿತ. 23 ಲಕ್ಷ ಪಿಂಚಣಿದಾರರ ಮೇಲೆ ಕಂದಾಯ ಇಲಾಖೆ ಅನುಮಾನ. ಅರ್ಹರಿಗೆ ಗ್ಯಾರಂಟಿ ಯೋಜನೆಗಳು ಸಿಗಬೇಕು, ಅನರ್ಹರಿಗೆ ಅಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಅನರ್ಹರಿಗೆ ಶಾಕ್ ಕೊಡಲು ಮುಂದಾಗಿದೆ. ಅದರ ಭಾಗವಾಗಿ ಸುಳ್ಳು ಹೇಳಿ ಪಿಂಚಣಿ ಪಡೆಯುತ್ತಿರುವವರ ಮೇಲೆ ಕಂದಾಯ ಇಲಾಖೆ ಕಣ್ಣಿಟ್ಟಿದೆ. ವಯಸ್ಸಿನ ಸುಳ್ಳು ಹೇಳಿ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರುವವರು ಪಿಂಚಣಿ ಪಡೆಯುತ್ತಿದ್ದಾರೆ ಅಂತ 23 ಲಕ್ಷ ಪಿಂಚಣಿದಾರರ ಮೇಲೆ ಕಂದಾಯ ಇಲಾಖೆ ಅನುಮಾನ ವ್ಯಕ್ತಪಡಿಸುತ್ತಾ ಇದೆ. ಹೀಗಾಗಿ 23 ಲಕ್ಷ ಪಿಂಚಣಿದಾರರ ಬಗ್ಗೆ ಪರಿಶೀಲಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದ್ದಾರೆ. ಪಿಂಚಣಿ ಕಳ್ಳಾಟಕ್ಕೆ ಸರ್ಕಾರ ಕತ್ತರಿ. 23 ಲಕ್ಷ ಅನರ್ಹ ಪಿಂಚಣಿದಾರರಿಗೆ ಶಾಕ್. ಅನರ್ಹ ಪಿಂಚಣಿ ರದ್ದಿಗೆ ಮುಂದಾದ ಸರ್ಕಾರ. 23 ಲಕ್ಷ ಪಿಂಚಣಿದಾರರ ಪರಿಶೀಲನೆಗೆ ಚಿಂತನೆ. ಪಿಂಚಣಿ ಕಳ್ಳಾಟಕ್ಕೆ ಸರ್ಕಾರ ಕತ್ತರಿ. ವೃದ್ಧಾಪ್ಯ ವೇತನ ಫಲಾನುಭವಿಗಳು 21.87 ಲಕ್ಷ. ವೃದ್ಧಾಪ್ಯ ವೇತನ ಅನರ್ಹ ಫಲಾನುಭವಿಗಳು 9.04 ಲಕ್ಷ. ಪಿಂಚಣಿ ಕಳ್ಳಾಟಕ್ಕೆ ಸರ್ಕಾರ ಕತ್ತರಿ. ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು 31.33 ಲಕ್ಷ ಜನ. ಸಂಧ್ಯಾ ಸುರಕ್ಷಾ ಅನರ್ಹ ಫಲಾನುಭವಿಗಳು 14.15 ಲಕ್ಷ. ಹೀಗೆ 23 ಲಕ್ಷ ಅನರ್ಹ ಪಿಂಚಣಿದಾರರಿಗೆ ಕಡಿವಾಣ ಹಾಕಲು ಕಂದಾಯ ಇಲಾಖೆ ಮುಂದಾಗಿದೆ. ಇನ್ನು 23 ಲಕ್ಷ ಪಿಂಚಣಿದಾರರು ಅನರ್ಹರು ಅಂತ ಹೇಳ್ತಿಲ್ಲ, ಅವರ ಬಗ್ಗೆ ಅನುಮಾನ ಇದೆ. ಆಧಾರ್ ಕಾರ್ಡ್ನಲ್ಲಿ 40 ವರ್ಷ ಇರುವವರು ಕೂಡ ಪಿಂಚಣಿ ಪಡೆಯುತ್ತಿದ್ದಾರೆ. ಈ ರೀತಿ ಮಾಡೋದು ಫ್ರಾಡ್. ಕೂಡಲೇ ಪರಿಶೀಲನೆ ಮಾಡ್ತೀವಿ, ಅನರ್ಹರನ್ನ ಕೂಡಲೇ ರದ್ದು ಮಾಡ್ತೀವಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇವನು ಗೌರ್ಮೆಂಟ್ ಎಂಪ್ಲಾಯೀಸು ಸರ್ಕಾರದಿಂದ ಬಡವರಿಗೆ ಕೊಡುವಂತ ಓಲ್ಡ್ ಏಜ್ ಪೆನ್ಷನ್ ಅನ್ನ ಪಡ್ಕೋತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇಯೀಸು ಪಡ್ಕೋತಾ ಇದ್ದಾರೆ. 60 ವಯಸ್ಸಾಗಿರ್ಬೇಕು, 40 ವಯಸ್ಸಿರೋರ್ಗೂ ಪೆನ್ಷನ್ ತಗೋತಾ ಇದ್ದಾರೆ. ಸೊ ಇಂಥದನ್ನೆಲ್ಲ ನಾವು ಡೇಟಾನ ಹುಡುಕಿ ಆ ಡೇಟಾನ ಫೀಲ್ಡಲ್ಲಿ ವೆರಿಫಿಕೇಶನ್ ಮಾಡಿ ಆಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ನಾವು ಕೆಲವು ಡೇಟಾವನ್ನು ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ. ಇದೇ ಒಂದು ನೀವು ಹೇಳಿದ್ದು ಅನ್ನಭಾಗ್ಯದಲ್ಲೂ ಇದೆ. ಆಮೇಲೆ ಈ ಏನು ಪಿಂಚಣಿಗಳಿದಾವಲ್ಲ, ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಅದರಲ್ಲೂ ಕೂಡ ಈ ತರಹ ಅನರ್ಹರು ಬಡವರಿಗೆ ಸಿಗಬೇಕಾಗಿರೋದನ್ನ ವಂಚನೆ ಮುಖಾಂತರ ತಾವು ಪಡ್ಕೊಳ್ತಾ ಇರುವಂತಹದ್ದು ಕೂಡ ಇದೆ. ಒಟ್ಟಾರೆ ಸರ್ಕಾರಿ ಯೋಜನೆಗಳಲ್ಲಿ ಗೋಲ್ಮಾಲ್ ನಡೀತಾ ಇದ್ದು ಇದಕ್ಕೆಲ್ಲ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.